ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ನಾನು ಇವತ್ತು ನಮಗೆಲ್ಲರಿಗೂ ಕೋರಕ್ಕೆ ಇಚ್ಛೆ ಮಾಡ್ತೇನೆ. ಸಂವಿಧಾನ ದಿವಸ ಇವತ್ತು 1949ರಲ್ಲಿ ನವೆಂಬರ್ 26ರಂದು ಈ ಒಂದು ಪವಿತ್ರವಾದ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂತಹ ಸಂವಿಧಾನವನ್ನು ಭಾರತ ಸರ್ಕಾರಕ್ಕೆ ಇವತ್ತು ಅರ್ಪಣೆಯನ್ನು ಮಾಡುವ ಮುಖಾಂತರ ಅಧಿಕೃತವಾಗಿ ಅಂತಿಮವಾಗಿ ಈ ಸಂವಿಧಾನವನ್ನು ಇವತ್ತು ನೀವೆಲ್ಲ ಒಪ್ಪಿಕೊಂಡಿರುವಂತಹ ಒಂದು ಪವಿತ್ರವಾದ ದಿನ ಅಂತ ನಾವು ಈಗಾಗಲೇ ಸಂವಿಧಾನದ ಎಳೆಯನ್ನು ಕುರಿತು ನಮ್ಮ ವಿಶೇಷ ಭಾಷಣಕಾರರು ಉಪನ್ಯಾಸಕಾರರಂತಹ ಸನ್ಮಾನ್ಯ ಪರಶುರಾಮ್ ಮಹಾರಾಜರವರು ನಮ್ಮ ಮುಂದೆ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ನಾನು ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ. ನಾವು ಎಲ್ಲರೂ ಭಾರತೀಯರು ಒಂದೇ. ನಾವು ಮೊದಲು ಏನನ್ನ ಕರೀಬೇಕು ಅಂದ್ರೆ ನಾವೆಲ್ಲರೂ ಭಾರತೀಯರು. ಎಲ್ಲ ಧರ್ಮ ಜಾತಿ ಎಲ್ಲವನ್ನು ಆಧರಿಸಿ ಇದ್ರೂ ಕೂಡ ನಾವು ಭಾರತ ದೇಶದ ಹೆಮ್ಮೆಯ ಪ್ರಜೆಗಳು ಅನ್ನೋದನ್ನು ನಾವು ಮೊದಲು ಹೇಳೋದನ್ನ ಕಲಿಬೇಕು. ಯಾಕಂದ್ರೆ ನಮ್ಮ ಸಂವಿಧಾನ ಹೇಳುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಎನ್ನುವ ಒಂದು ಸಂವಿಧಾನ. ಅಂದ್ರೆ ಪ್ರಜೆಗಳಿಂದಲೇ ಎಲ್ಲವೂ ರಕ್ಷಣೆ ಆಗ್ತದೆ. ಪ್ರಜೆಗಳೇ ವಾಸ್, ಪ್ರಜೆಗಳೇ ಏನ್ ಹೇಳ್ರಿ ಏನಪ್ಪ ಅವ್ರು ನಮ್ಮ ದೇಶದವರೇ ಅಲ್ಲ. ಆ ಒಂದು ವರ್ಗ ನಮ್ಮ ದೇಶದಲ್ಲಿ ಜನಿಸೇ ಇಲ್ಲ. ಅವರು ಆರ್ಯರು, ನಾವು ದ್ರಾವಿಡರು. ಅವರು ಆರ್ಯರು. ಆರ್ಯರ ಸಂತತಿ ಎಲ್ಲಿಂದ ಬಂತು ಅನ್ನೋದು ಇತಿಹಾಸ ಕುರುಗಳು ಇರ್ತಾವೆ. ಎಲ್ಲಿಂದ ಬಂದ್ರು ಇವರು ನಮ್ಮ ದೇಶದ ಸೇರ್ಕೊಂಡ್ರು ಅನ್ನೋದನ್ನ ಇವತ್ತು ಇತಿಹಾಸ ಕುರುಗಳು ಇರ್ತಾವೆ. ಅದಕ್ಕೆ ಅವರನ್ನ ನಾವು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಮಾತಿಗೆ ಇಲ್ಲಿ ಬೆಲೆ ಇಲ್ಲ. ಸಂವಿಧಾನಕ್ಕೆ ಏನಾದರೂ ನೀವು ಏನು ವಿರೋಧ ಮಾಡುವಂತವರು, ಕೆಲವಷ್ಟು ರಾಜಕೀಯ ಪಕ್ಷಗಳಿದ್ದಾವೆ, ಕೆಲವಷ್ಟು ವೈಯಕ್ತಿಕ ಸಂಘಟನೆಗಳಿದ್ದಾವೆ. ನೀವೇನಾದ್ರೂ ಸಂವಿಧಾನಕ್ಕೆ ಏನಾದ್ರೂ ಮುಟ್ಟಕ್ಕೆ ಬಂದ್ರೆ ನಾವು ಭಾರತೀಯ ಪ್ರಜೆಗಳು ಸುಮ್ಮನೆ ಕೂಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಯಾಕಂದ್ರೆ ಇನ್ನೂ ಕೂಡ ಕೆಲವಷ್ಟು ನಡೀತಾ ಇದೆ. ಅದು ನಡೀತಾನೇ ಇರುತ್ತದೆ. ಅದಕ್ಕೆ ಅಂತ್ಯನೇ ಇಲ್ಲ. ಆ ಅಂತ್ಯವನ್ನು ತರಬೇಕಾದಂತವ್ರು ಯಾರಂದ್ರೆ ಅದು ಭಾರತ ದೇಶದ ನಾವೆಲ್ಲ ಪ್ರಜೆಗಳು ಅನ್ನೋದನ್ನ ಬಂದು ನಾವು ಎಚ್ಚರಿಕೆಯನ್ನು ಇಟ್ಕೋಬೇಕು. ನಾವು ಸಿದ್ಧತೆ ಆಗದೆ ಇದ್ರೆ ಈ ಅಂತ್ಯಗಳು, ಈ ಏನು ಮೂಢನಂಬಿಕೆ, ಅತ್ಯಾಚಾರ, ಈ ಅನೇಕ ವಿಷಯಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಡೆಯದೇ ಇದ್ರೆ ನಾವು ಇದರ ಅಂತ್ಯ ಮಾಡಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲೇ ಧರ್ಮದ ಆಧಾರದ ಮೇಲೆ, ಧರ್ಮದ ಜಾತಿ ಮಧ್ಯೆ ಇವತ್ತು ಸಂಘರ್ಷವನ್ನು ಉಂಟು ಮಾಡಿ ಈ ಸಂವಿಧಾನವನ್ನೇ ಇವತ್ತು ತಿರಸ್ಕಾರ ಮಾಡುವ ಮಟ್ಟಕ್ಕೆ ಒಂದು ಬ್ರಿಟಿಷರು ಹೊರಟ. ಅಂದ್ರೆ ಬ್ರಿಟಿಷರೇನು ಬಿಟ್ಟು ಹೋಗಿದ್ರು ನಮ್ಮ ದೇಶದಾಗ. ಅವ್ರು ಇನ್ನೂ 75 ವರ್ಷ ಆದ್ರೂ ಅವ್ರು ಅಲ್ಲ ಈ ದೇಶದಾಗ. ಅವ್ರು ಬ್ರಿಟಿಷರೇ. ಅವ್ರು ನಮ್ಮ ದೇಶದವರನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾರು ಸಂವಿಧಾನವನ್ನು ವಿರೋಧ ಮಾಡ್ತಾರ, ಯಾರು ಸಂವಿಧಾನಕ್ಕೆ ಗೌರವವನ್ನು ಕೊಡೋದಿಲ್ಲ, ಅವರನ್ನ ನಾವೇನಂತ ಕರೀಬೇಕು? ಬ್ರಿಟಿಷರು. ಬ್ರಿಟಿಷರು ಏನು ಪ್ರಜೆಗಳೇ ಬಾಸ್. ಇವತ್ತು ಈ ಒಂದು ಪವಿತ್ರವಾದ ಸಂವಿಧಾನ ನಮಗೆಲ್ಲರಿಗೂ ಒಂದು ಹಕ್ಕನ್ನು ನ್ಯಾಯ. ಇವತ್ತು ನಾವು ಸ್ವಾತಂತ್ರ್ಯ ಜೀವಿಗಳಾಗಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಎಲ್ಲರಿಗೂ ಕೂಡ ಹಕ್ಕಿದೆ. ಮತದಾನದ ಹಕ್ಕಿದೆ. ಸ್ವಾತಂತ್ರ್ಯದಿಂದ ನೀವು ಮಾತನಾಡ